ರಸಕ್ಕೆ ಎನಲೆಂದಳ ರಸಕ್ಕೆ ತನಗಿಲ್ಲದಿರುವ ಬಿನುಗು ದೇವತೆ ಪರರಿ ಈಯುವುದೇ ವರವ ಬಿನುಗು ದೇವತೆ ಪರರಿಗೀಯುವುದೇ ವರವ ಪರರಿಗೀಯುವುದೇ ವರವ ಎನ್ನುವುದಾದೇನೊಂದು ಕಂಡಿನಾನಿಂದು ಎನಲೆಂದಳ ರಸ ಕೇಳ್ತನಾಗಿಲ್ಲದಿರುವ ಬಿನುಗು ದೇವತೆ ಪರರಿಗೀಯುವುದೇ ವರವ ಈಯುವುದೇ ವರವ ಎನ್ನುವಗಾದೆಯನಂದ ಕಂಡಿನಾನಿಂದು ಎನ್ನುವಗಾದೆಯನಂದ ಕಂಡಿನಾನಿಂದು ಜನಪಮಾಗದನಿಗೆದರಿ ಊರ ಬಿಟ್ನೀನು ಅಂಜಿ ಊರ ಬಿಟ್ನೀನು ಹೇಗೆ ವ್ಯಕ್ತಪಡಿಸಬೇಕಂತ ಗೊತ್ತಾಗುದಿಲ್ಲ. ನೀನ್ ನಗದೇ ಇದ್ರೂ ತೊಂದರೆ ಇಲ್ಲ, ಅಳಬೇಕು. ಅದ್ರ ಈ ಶತಮಾನದಲ್ಲಿ ನಾನು ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ ಸ್ವಾಮಿ. ಒಂದು ಗಾದೆ ನೆನಪಾಗ್ತದೆ. ಒಂದೇ ಹತ್ರ ಅಲ್ಲ, ಒಂದೇ ಆದ್ರೆ ಹೇಳು. ಅಲ್ಲ, ಈ ಮಿಣುಗು ದೇವತೆ ಅಂತ ಯಾರೂ ದಿಕ್ಕನ್ನ ನೋಡದೆ ಹೋಗುವವರು. ಒಂದು ದೇವರುಂಟು, ಅದ್ರ ಬಗ್ಗೆ ಗಮನವನ್ನೇ ಕೊಡುವುದಿಲ್ಲ. ದಾರಿ ಹೋಗ್ತೆಲ್ಲ ಹೋಗ್ತಾ ಇರ್ತಾರೆ. ಊರ ಹೊರವಲಯದಲ್ಲಿ ಒಂದು ಕಲ್ಲಿನ ಹಾಗೆ ಇರ್ತದೆ. ಅದು ಕಲ್ಲು ಅಂತ ಎಲ್ಲರೂ ಭಾವಿಸ್ತಾರೆ ಅಷ್ಟೇ. ಆದ್ರೆ ಕೆಲವರು ಅದಕ್ಕೆ ನಮಸ್ಕಾರ ಮಾಡ್ತಾರೆ ಅಷ್ಟೇ. ಆಗ ನನಗೆ ಭಕ್ತಾದಿಗಳಿಲ್ಲ ಅಂತ ಅದು ಹೇಳಿಸುವುದು, ಹೋದವರನ್ನೆಲ್ಲ ಕರೆಯುವುದು. ಏನಂತ? ಹೋಯ್ ಬನ್ನಿ, ನನಗೊಂದು ಪೂಜೆ ಮಾಡಿ. ಅಕಲ್ಲ ಹಾಗೆ ಅವರು ಪೂಜೆ ಮಾಡಿದ್ರೆ ನಮಗೇನು ಸಿಗ್ತದೆ ಅಂತ ಕೇಳುವುದಿಲ್ವಾ? ಅದು ಪ್ರಾಯ ನಿನ್ನ ಹಾಗೆ ಇರಬೇಕು. ಇದು ಹೆಚ್ಚಾಯ್ತಲ್ವಾ ಸ್ವಾಮಿ? ಹಾಗೆ ಬಂದು ಹೋದವರನ್ನೆಲ್ಲ ಕರೆದು ನನಗೊಂದು ಪೂಜೆ ಮಾಡಿ ಅಂತ ಹೇಳಿ ನಾನೊಂದು ಹೊರ ಕೊಡ್ತೇನೆ. ನಿಮ್ಮ ಬದುಕಿನೆಲ್ಲ ಶ್ರೇಯಸ್ಸು ಉಂಟಾಗ್ತದೆ. ಎಷ್ಟು ಒಳ್ಳೆ ಬುದ್ಧಿ ನೋಡು. ಕರೆದು ಹೊರ ಕೊಡ್ತದೆ. ಬೇಡ ಅನ್ನೋರಿಗೆ ಜನರಿಗೆ ಮೂರ್ಖತಾನೆ ಅಲ್ವ? ಜನರು ಮೂರ್ಖರಾಗಿದ್ದಾರೆ. ಹೌದು, ಪೂಜೆ ಮಾಡುವುದಕ್ಕೆ ಹೋಗ್ತಾರೆ, ಹೊರ ಕೊಡ್ತದೆ ಅಂತ ಅದು ಹೇಳ್ತದೆ. ಒಂದು ವರ್ಷದ ನಂತರ ನಿನಗೆ ಒಳ್ಳೇದಾಗ್ತದೆ ಅಂತ. ಆ ಒಂದು ವರ್ಷದ ನಂತರ ಅವನು ಬದುಕಿರ್ತಾನೆ ಅಂತ ಹೇಳೋದಕ್ಕೆ ಯಾಕೆ ಹೇಳಿ? ಹೌದಾ? ಮತ್ತೆ ಹೀಗೆ ಅಂದ್ರೆ ಈ ಕತೆ ನನಗೆ ಹೇಳುವುದು ಯಾಕೆ ನೀನು? ಅಲ್ಲ, ಯಾಕೆ ಅಂದ್ರೆ ನೀವು ಹೇಳಿದ್ರಲ್ಲ, ಮಾಗದನನ್ನ ಕೊಲ್ಲುತ್ತೇನೆ ನೀವು, ನಿಮ್ಮಿಂದ ಆಗ್ತದೆಯಾ? ಆಗುದಿಲ್ವಾ? ಅಲ್ಲ, ಈ ಹಿಂದೆ 17 ಬಾರಿ ಅಲ್ಲ, ನನಗೆ ನಗು ಬರ್ತದೆ. ನೋಡಿ ಬಂದವರಲ್ವಾ? ಅಲ್ಲ, ಇಷ್ಟೊಳ್ಳೆ ಅಭಿನಯ ಏನು ಅಂತಃಪುರದಲ್ಲಿ ಮಾಡ್ತೀಯ, ಅದು ಒಳ್ಳೇದು. ಎಲ್ಲಾದ್ರೂ ಸಾರ್ವಜನಿಕ ಪ್ರದೇಶದಲ್ಲೂ ಹೀಗೆ ಅಭಿನಯ ಮಾಡಿದ್ರೆ ನಮಗೆ ಅಪಾಯವೇ. ಹಾಗಲ್ಲ, ನಾನು ಜನ ನೋಡಿ ಮಾತನಾಡ್ತೇನೆ. ಎಲ್ಲಿ ಹೇಗಿರ್ಬೇಕಂತ ನನಗೆ ಗೊತ್ತುಂಟು. ಹೌದಲ್ವಾ?
ಸ್ವಲ್ಪ ಅದೆಲ್ಲ ಕಲಿಸಿಕೊಟ್ಟಿದ್ದಾನೆ ಸ್ವಾಮಿ. ನನ್ನನ್ನು ಅನುಸರಿಸಿ ಈ ಅರಮನೆಯಲ್ಲಿ ಎಷ್ಟು ಜನ ಇಲ್ಲ, ಕೆಲವರು ಕಲಿತುಕೊಂಡಿದ್ದಾರೆ. ಹೌದಪ್ಪ, ನನಗೆ ಯೋಚನೆ ಆದದ್ದೇ ಅದು ಸ್ವಾಮಿ. ಮೊದಲಿಗೆ ಒಬ್ಬಳೇ ಸತ್ಯಭಾಮ, ಈಗ ಎಲ್ಲ ನೋಡಿದ್ರು ಸತ್ಯಭಾಮನ ಭೂತವೇ. ಹಾಗೆ ಕೆಟ್ಟದಾಗಿ ಯೋಚನೆ ಮಾಡಿ. ಭೂತ ಅಂದ್ರೆ ಏನು? ಜೀವಿ ಅಂತ ಅರ್ಥ. ನಿನಗೆ ಅರ್ಥವೇ ಆಗುವುದಿಲ್ಲ. ಕೆಲವೊಂದು ನೀವು ಒಗಟ ಮಾತನಾಡ್ತೀರಿ, ಹೇಗೆ ಎಣಿಸುವುದು ಅಂತ ಗೊತ್ತಾಗುದಿಲ್ಲ. ನೀನು ಒಗಟ ಶಬ್ದಕ್ಕೆ ಹಲವು ಅರ್ಥ ಇರ್ತದೆ ಅಲ್ವಾ? ಹೌದಪ್ಪ, ಅದು ಕೆಲವರಿಗೆ ಅನರ್ಥವೇ ಆಗ್ತದೆ ಅಲ್ವಾ? ಯಥಾರ್ಥ ಏನು ಗೊತ್ತಾ? ಭೂತ ಅಂದ್ರೆ ಜೀವಿತ ಉಳ್ಳದ್ದು, ಜೀವ ಉಳ್ಳದ್ದು ಅಂತ ಅರ್ಥ. ಕೆಲವರು ಯೋಚನೆ ಮಾಡುವುದು ತರುಲತೆಗಳೂ ಆಗಬಹುದು, ಆಗ್ತದೆ, ಗಿಡ ಬಳ್ಳಿಗಳೂ ಆಗಬಹುದು, ಕೆಟ್ಟದಾಗಿ ಪ್ರಾಣಿ ವರ್ಗವೂ ಆಗಬಹುದು, ಕೀಟವೂ ಆಗಬಹುದು. ಅದೇ ಬಂದದ್ದು. ನೀವು ಹೇಳುವ ಅರ್ಥದಲ್ಲಿ ಕೆಲವೊಂದು ಹೀಗೆ ಆಗ್ತದೆ. ನಮ್ಮನ್ನ ಕೀಟ ವರ್ಗಕ್ಕೂ ಸೇರಿಸಿ ಬಿಡ್ತೀರಿ ನೀವು. ಅಲ್ಲ, ನೀವು ಸೇರ್ಕೊಳ್ಳುವುದು ಯಾಕೆ? ಈಗ ನೋಡಿ, ನೀನು ಒಟ್ಟಾರೆ ಹೇಳುವುದೇನು? ಈಗ 17 ಬಾರಿ ಓಡಿ ಬಂದಿದ್ದೀರಿ. ಅವನಲ್ಲಿ ಯುದ್ಧ ಮಾಡೋದಕ್ಕೆ ಹೋಗುವುದು, ಅಲ್ಲಿಂದ ಓಡುವುದು. ಪ್ರಯತ್ನದಲ್ಲಿ ತಪ್ಪಿಲ್ವಲ್ಲ? ಆದ್ರೆ ಸಾಯಿಸುವುದು ಹೇಗೆ ಅಂತ ಓಡಿ ಬಂದವರಿಗೆ ಸಾಯಿಸುವುದಕ್ಕಾಗ್ತದೆ. ಇಷ್ಟರೊಳಗೆ ಸಾಯಿಸಬೇಕಾಗಿತ್ತು. ಒಂದು ಬುದ್ಧಿವಂತಿಕೆ ಲಕ್ಷಣ ಅದು. ಏನು ಗೊತ್ತಾ? ಯಾವ ಕಾಲಕ್ಕೆ ನಮಗೆ ಅಪಾಯ ಅಂತ ಗೊತ್ತಾಗುತ್ತದೋ, ನಮ್ಮ ಪ್ರಭುತ್ವ ಇಲ್ಲಿ ಆಗದು ಎನ್ನುವುದು ನಮಗೆ ಅರ್ಥವಾಗುತ್ತದೋ, ಅಲ್ಲಿಂದ ಓಡಿ ಬಂದ್ರೆ ನಮ್ಮನ್ನು ಬೆನ್ನಟ್ಲಿಕ್ಕೂ ಆಗಲಿಲ್ವಲ್ಲ ಅವನ ಹತ್ರ. ಅದನ್ನು ಯೋಚನೆ ಮಾಡು. ಹೌದಲ್ವಾ? ಶಕ್ತಿ ತೋಳಲ್ಲಿ ಮಾತ್ರ ಇರುವುದಿಲ್ಲ, ಅವನಿಗೆ ಸಿಗಲಿಲ್ಲ. ನೀವು ಇಲ್ಲಿರ್ತದಲ್ಲ, ಅದು ಶಕ್ತಿ. ಆದ್ರಿಂದ ತರುಣಿ ಅರಸಿ ಲಾಲೇಸು ನಿನ್ನ ಹಾಸ್ಯ ಅಂತೇರಲೇ ಅರಸಿ ಲಾಲಿಸೋ ಅರಸಿ ಲಾಲಿಸೋ ಲಾಲಿಸೋ ನಿನ್ನ ಹಾಸ್ಯ ಹಾಸ್ಯ ಅಂತೇರಲೇ ಅರಸಿ ಲಾಲಿಸೋ ಲಾಲಿಸೋ ನಿನ್ನ ಹಾಸ್ಯ ಅಂತಿರಲಿ ಹಾಸ್ಯ ಅಂತಿರಲಿ ಮರುತ ನಂದನ ನಿಂದ ಅವನ ಯುದ್ಧದಲ್ಲಿ ಮರುತ ನಂದನಿಂದ ಅವನ ಯುದ್ಧದಲ್ಲಿ ಅರಸಿ ಲಾಲಿಸೋ ನಿನ್ನ ಹಾಸ್ಯವಂತಿರಲಿ ಮರುತ ನಂದನಿಂದ ಅವನ ಯುದ್ಧದಲ್ಲಿ ಮರುತ ನಂದನಿಂದ ಅವನ ಯುದ್ಧದಲ್ಲಿ ಅರಸಿ ಕಾಲಿಸಿಗೆ ತರಿಸಿ ಕಾರದೊಳಿದ ಭರಣಿ ಪಾಲರನ್ನು ತರಿಸಿ 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 ಯುದ್ಧದಿಂದ
ಧರಣಿಪಾಲರನ್ನು ತೊರೆದು ಪಾಂಡವರ ಮಖವನ್ನು ಸಾಗಿದೆನು. ತೊರೆದು ಪಾಂಡವರ ಮಖವನ್ನು ಸಾಗಿದೆನು, ಮಖವನ್ನು ಸಾಗಿದೆನು. ಹಾಸ್ಯವಂತಿರಲಿ ಮರುದ ಸಮ್ಮಾನನಿಂದ ಅವನ ಯುದ್ಧದಲ್ಲಿ. ನನಗೆ ಆಶ್ಚರ್ಯ ಆದದ್ದು, ಬಂದವರಿಗೆಲ್ಲ ಹೇಳಿ ಕಳಿಸಿ ಬಿಡ್ತೀರಿ, ನಿಮಗೆ ಎಷ್ಟು ಧೈರ್ಯ ಅಂತ ಅಲ್ವಾ? ನಿಮ್ಮ ಹತ್ರ ಆಗ್ತದೆಯೋ ಬಿಡ್ತದೆಯೋ ಗೊತ್ತಿಲ್ಲ. ನಾನಿದ್ದೇನೆ, ನೀವು ಯೋಚನೆ ಮಾಡಿ. 8 ದಿವಸ ಇದು ನನಗೆ ಧೈರ್ಯ ಬರುವುದೇ ಕಷ್ಟ ಉಂಟೀಗ. ಅಲ್ಲ, ನೀನು ರಾಜಕಾರಣಿಯ ಮನೆಯಲ್ಲಿ ಹುಟ್ಟಿದ್ದೇ ತಪ್ಪಾಯ್ತು. ಯಾಕೆ? ಬೆಳೆದಿದ್ದು ಇನ್ನೂ ದೊಡ್ಡ ಪ್ರಮಾದವಾಯಿತು. ಯಾಕೆ? ಆಮೇಲೆ ಸೇರಿದ್ದು ಅಪರಾಧವೇ ಆಯಿತು. ಯಾಕೆ? ಅಲ್ಲದೆ ಇದ್ರೆ ರಾಜಕೀಯದ ಲಕ್ಷಣವೇ ಹಾಗೆ. ಆಗುತ್ತದೋ ಬಿಡುತ್ತದೋ ಅದು ವಿಚಾರವೇ ಅಲ್ಲ. ಬಂದಿದ್ದಾನೆ, ಮತ್ತೆ ಮತ್ತೆ ಬಂದಿದ್ದಾನೆ, ಬಂದು ಅದನ್ನೇ ಕೇಳಿದ್ದಾನೆ. 100 ಸಲ ಪುನಃ ವಿಜ್ಞಾಪಿಸಿದ್ದಾನೆ. ಹೀಗೊಂದು ವಿನಂತಿ ಅಂದ, ಹೀಗೊಂದು ನಿವೇದನೆ ಅಂದ, ಹೀಗೊಂದು ದಯವಿಟ್ಟು ಹೀಗೆ ಮಾಡಬೇಕು ಅಂತ ಹೇಳಿ. ಆಮೇಲೆ ಕೈ ಮಾತ್ರ ಅಲ್ಲ, ಅವನ ದೇಹವೇ ಕೆಳಗೆ ಬೀಳ್ತದೆ. ಅಷ್ಟಾದ ಮೇಲೆ ರಾಜಕೀಯದವರು ಹೇಳುವುದೇನು ಗೊತ್ತಾ? ಆಗಲಿ, ಆದಷ್ಟು ಬೇಗ ಇದಕ್ಕೊಂದು ವ್ಯವಸ್ಥೆ ಮಾಡ್ತೇನೆ. ಏನು ವ್ಯವಸ್ಥೆ? ನಿನಗಾಗುವ ಅವಸ್ಥೆ ಇದೆಯಲ್ಲ, ಅದೇ ವ್ಯವಸ್ಥೆ. ಅವ್ಯವಸ್ಥೆ. ಹೌದು, ನೀನು ಬಂದು ಹೋಗಿ ಹೀಗೆ ಪುನರಾವರ್ತನೆ ಮಾಡುವುದಿದೆಯಲ್ಲ, ಇದೇ ವ್ಯವಸ್ಥೆ ಮಾಡ್ತೇನೆ. ಹಾಗಾದ್ರೂ ಹೇಳ್ಬೇಕಂತೆ. ರಾಜಕೀಯ ಇಳಿದ ಮೇಲೆ ಹಾಗೆ ಕೇಂದ್ರ ಸ್ಥಾನದಲ್ಲಿ ಕುಳಿತವನು ಹೌದು ಸುಮ್ಮನೆ ಕಳಿಸಬಾರದು. ಬಂದವರಿಗೆ ಸರಿಯಾದ ಅಭಯವನ್ನು ಕೊಟ್ಟು ಕಳಿಸಬೇಕು. ಅದು ಹೇಳಲೇಬೇಕು. ಅಭಯ ಅಂದ್ರೆ ಏನರ್ಥ? ನಾ ಭಯ, ನಿನ್ನ ಭಯವನ್ನು ತಾತ್ಕಾಲಿಕವಾಗಿ ದೂರೀಕರಣ ಮಾಡುವುದು ಅಷ್ಟೇ. ಶಾಶ್ವತ ಪರಿಹಾರ ಅಂತ ಹೇಳುವುದಿಲ್ಲ. ಹೌದು. ಇಲ್ಲೊಂದು ಮಾರ್ಗವನ್ನು ನಿರ್ಮಾಣ ಮಾಡಬೇಕು. ಹೇಗೆ ಮಾಡಬೇಕು? ಹೇಗೆ? ಇಲ್ಲಿ ಮಾರ್ಗ ನಿರ್ಮಾಣ ಮಾಡಬೇಕು ಅಂತ ಎಲ್ಲ ರೀತಿಯಲ್ಲಿ ಒತ್ತಡ ಬಂದು ನಾವು ಕಾರ್ಯಪ್ರವೃತ್ತರಾಗುವಾಗ ಮತ್ತೊಬ್ಬ ಬರ್ತಾನೆ, ಸ್ವಾಮಿ ಇಲ್ಲಿ ಮಾರ್ಗವನ್ನು ಮಾಡಿದ್ರೆ ಇಂಥವರಿಗೆ ಎಷ್ಟಿಷ್ಟು ತೊಂದರೆ ಆಗ್ತದೆ, ಅವರಿಂದ ನಿಮಗೆ ಇಷ್ಟು ನಷ್ಟ ಆಗ್ತದೆ ಅಂತ ದೊಡ್ಡ ನಷ್ಟದ ಪಟ್ಟಿಯನ್ನು ಕೊಡ್ತಾನೆ. ಹೌದು. ಈಗ ನಷ್ಟ ಮುಖ್ಯವೋ ಲಾಭ ಮುಖ್ಯವೋ? 2 ಜನರಿಂದ ಲಾಭ ಆಗ್ತದೆ, ಒಬ್ಬನಿಂದ 200 ಜನರಿಗೆ ಬೇಕಾದಷ್ಟು ನಷ್ಟವಾಗ್ತದೆ. ಅರ್ಥ ಆಯ್ತಾ ನಾವು ಹೇಳುವುದು? ಎಲ್ಲವನ್ನು ಬಿಡಿಸಿ ಹೇಳಲಿಕ್ಕಾಗುವುದಿಲ್ಲ. ಅದು ಹಾಗೆ ಅಲ್ಲಲ್ಲಿ ಆ ಸಂಜ್ಞಾಧ್ಯಾಯದಿಂದಲೇ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ನಿನಗೆ ಹೇಳುವುದೇನು? ಮಾತು ಕೊಟ್ಬಿಟ್ರಿ ಅಲ್ವಾ? ಹೀಗಲ್ಲ ನೀನು ಕೇಳುವುದು. ನೀವು ಮಾತು ಕೊಟ್ಟಿದ್ದೀರಿ ಅಲ್ವಾ, ಒಳ್ಳೇದಾಯ್ತು, ಹೀಗೆ ಹೇಳ್ತೀಯ ಅಂತ ನಾನು ಬಂದಿದ್ದು ಇಲ್ಲಿ. ಆದರೂ ನೀನು ಹಾಸ್ಯ ಮಾಡುವುದೆಲ್ಲ ನಮಗೆ ಅರ್ಥ ಆಗ್ತದೆ, ಗೊತ್ತಾಯ್ತಾ? ನೀನು ಅಲ್ಲೂ ನಿಂತ್ಕೊಂಡು ಕಲ್ಲು ಹೊಡೆದ್ರು ಅದು ಕೃಷ್ಣನ ಹೆಗಲಿಗೋ ಕಾಲಿಗೋ ಮೈಗೋ ತಾಗುವುದಲ್ಲ, ತಲೆಗೆ ತಾಗುತ್ತದೆ. ಆದ್ರಿಂದಲೇ ನಿನಗೆ ಹೇಳುವುದು, ಅಷ್ಟ ಮಹಿಷಿಯರು ಇಷ್ಟ ಮಹಿಷಿಯರು ಹೌದು ನನಗೆ, ಉಳಿದ ಮಹಿಷಿಯರು ಬೇಕಷ್ಟಿದ್ದಾರೆ. ಆದ್ರೆ ಯಾರಲ್ಲೂ ಇಷ್ಟೆಲ್ಲ ಮಾತಾಡುವುದಿಲ್ಲ, ನಿನ್ನಲ್ಲೇ ಮಾತಾಡುವುದು. ಯಾಕೆ? ನೀನು ಕಲ್ಲಿಂದಲಾದ್ರೂ ಹೊಡಿತಿ, ಬಾಯಿಂದಲಾದ್ರೂ ಹೊಡಿತಿ. ಒಟ್ಟಾರೆ ನಮ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂತಹ ಶಕ್ತಿ ನಿನ್ನಲ್ಲಿದೆ. ತರ್ಕ ಮಾಡಲೇಬೇಕಲ್ಲ? ಹೌದಪ್ಪ, ಕುತರ್ಕ ಆಗಬಾರ್ದು ಅಷ್ಟೇ. ಹೌದು. ಈಗ ಯೋಚನೆ ಮಾಡಿದ್ದೀರಿ? ಏನು ಯೋಚನೆ? ನಿನಗೆ ಸರಿಯಾಗಿ ಹೇಳ್ತೇನೆ. ನೀನು ಇಷ್ಟು ಅಪಹಾಸ್ಯ ಮಾಡಿದ ಮೇಲೂ ಹೇಳದೇ ಇದ್ರೆ ಹಾಗೆ. ನಾನು ಯುದ್ಧ ಮಾಡ್ತೇನೆ ಅಂತ ಅರ್ಥ ಏನು? ರಾಜನಾದವನು ಯುದ್ಧಕ್ಕೆ ಹೋಗ್ತಾನೆ ಅಂದ್ರೆ ಅರ್ಥ ಅವನೇ ಸ್ವತಃ ಗಮಿಸಿದ ಅಂತ ಅಲ್ಲ.
ಅವನ ಪ್ರತಿನಿಧಿಯಾಗಿ ಸೇನಾಪತಿಯು ಹೋಗಬಹುದು. ಹೋಗುವುದು. ಅವನ ಸೋಲು ಇವನ ಸೋಲು ಆಗಿರ್ತದೆ. ಹೌದು. ಅದೇ ರೀತಿಯಲ್ಲಿ ನನ್ನನ್ನು ಯುಧಿಷ್ಠಿರ ಕರೆದಿದ್ದೇ ಮಾರ್ಗದರ್ಶಕನಾಗು. ಗುರುಗಳೆಲ್ಲಾದ್ರೂ ಕೆಲಸ ಮಾಡಿದ್ ನೋಡಿದ್ಯಾ ನೀನು? ಬೇರೆಯವರಿಂದ ಕೆಲಸ ಮಾಡಿಸುವುದು. ಹೌದು. ಯಾಕೆಂದ್ರೆ ಕರ್ಮ ಕುಶಲತೆ ಎನ್ನುವುದು ಅವನಿಗೆ ಅರ್ಥ ಆಗಬೇಕು. ಹೌದು. ನಮಗೆ ಬೇಕಾಗಿಲ್ಲ. ನನ್ನ ಗುರುಗಳು ನನಗೆ ಹೇಳಿದ್ದು ಹಾಗೆ, ಈ ಪಾಠ ನನಗೆ ಅರ್ಥ ಆಗಿದೆ, ಇನ್ನೊಮ್ಮೆ ಹೇಳಿಕೊಡಿ ಅಂತ ಹೇಳಿದ್ರೆ ಅವ್ರು ಹೇಳಿದ್ದೇನು ಗೊತ್ತಾ? ನನಗೆ ಅರ್ಥ ಆಗಿದೆ, ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ನೀನು ಅಭ್ಯಾಸ ಮಾಡು, ನಿನ್ನ ಹೇಳಿದ್ದೇನೆ ಅಲ್ಲಿಗೆ ಮುಗೀತು ಅಂತ. ಇದು ಯಥಾರ್ಥ ಗುರುತ್ವ. ಹಾಗೆ ಅದೇ ರೀತಿಯಲ್ಲಿ ಮಾರ್ಗದರ್ಶಕನಾಗಿ ಗುರುತ್ವವನ್ನು ವಹಿಸುವಂತಹ ನಾನು ಮಾಡುವುದೇನು? ಆ ಮಾಗದನನ್ನು ಕೊಲ್ಲುವುದಕ್ಕೋ ಹೆಮ್ಮೆಟ್ಟಿಸುವುದಕ್ಕೋ ಜನ ಬೇರೆ ಇದ್ದಾರೆ. ಎಲ್ಲರಿಗೂ ನಾನೇ ಜನ ಅಲ್ಲ. ನೀವು ಮಾಡ್ತೇನೆ ಅಂತ ಕೆಲವೊಂದು ಕಡೆ ನಾನು ಜನ ಅಲ್ಲ ಅಂತ ತೋರಿಸುವಾಗ ನಿನ್ನನ್ನು ಮುಂದೆ ಬಿಟ್ಟಿದ್ದೇನೆ. ನನ್ನ ಮಗನನ್ನು ಕೊಲ್ಲಿಕ್ಕೆ ನನ್ನಿಂದ ಆಗ್ಲಿಲ್ಲ, ನೀನು ಕೊಂದಿಯಲ್ಲ. ಯಾಕೆಂದ್ರೆ ಮಗ ಎನ್ನುವ ವ್ಯಾಮೋಹ ನಿನಗಿಲ್ಲ. ಅದಕ್ಕೆ ಹೊರತಾಗಿ ನನ್ನ ಸವತಿಯ ಮಗ ಎನ್ನುವಂತಹ ವಿಶಿಷ್ಟವಾದ ಕ್ರೋಧ ನಿನ್ನಲ್ಲಿದೆ. ಆದ್ದರಿಂದ ನರಕಾಸುರನ್ನು ಕೊಲ್ಲುವುದಕ್ಕೆ ನೀನು ಸಮರ್ಥಳಾದ, ನಾನಾಗಲಿಲ್ಲ. ಆದ್ದರಿಂದ ಅದೇ ರೀತಿಯಲ್ಲಿ ಈ ಹೊತ್ತು ಮಾಗದನನ್ನು ಕೊಲ್ಲುವುದಿದ್ರೆ ಕೃಷ್ಣ ಬೇಕಾಗಲಿಲ್ಲ. ಯಾಕೆ ಅಂತ ಕೇಳು. ಯಾಕೆ? ಮಾಗದ ಒಂದು ಶಕ್ತಿಯೇ ಅಲ್ಲ. ಹೌದಾ? ಹೌದು. ಕೃಷ್ಣನ ಸಮ್ಮುಖಕ್ಕೆ ಬರುವಾಗ ಮಾಗದನೊಬ್ಬ ಶಕ್ತಿ ಅಲ್ಲ, ಮತ್ತೆ ಅವನು ಸಾಮರ್ಥ್ಯದಿಂದ ಶಕ್ತಿ. ಹೌದು. ಆದರೆ ನಮ್ಮ ಸಮ್ಮುಖಕ್ಕೆ ಬರುವಂತಹ ಯೋಗ್ಯತೆ ಶಕ್ತಿ ಬರುವುದೆಲ್ಲಿಂದ? ಕೇವಲ ತೋಳ್ಬಲದಿಂದ ಅಲ್ಲ, ಬುದ್ಧಿಬಲದಿಂದ. ಅಂಥವನ ದುರಹಂಕಾರವನ್ನು ಹೆಮ್ಮೆಟ್ಟಿಸುವುದಕ್ಕೆ ನಮ್ಮಲ್ಲಿ ಕ್ರಿಯಾಶಕ್ತಿಯ ಸ್ವರೂಪವಾಗಿ ಭೀಮ ಎನ್ನುವಂತಹ ಒಂದು ವ್ಯಕ್ತಿ ಇದೆ. ಹೌದು, ವ್ಯಕ್ತಿ ಇದೆ ಅಂತ ನಾನು ಹೇಳ್ತೇನೆ. ಯಾಕೆ? ಅದು ಶಕ್ತಿಯೂ ಆಗಿದೆ. ಆದ್ದರಿಂದ ಆ ಕ್ರಿಯೆಗೆ ಈ ಕ್ರಿಯೆ ಮಾರಕವಾಗುತ್ತದೆ. ಈ ಎರಡು ಕ್ರಿಯೆ ನಮ್ಮ ಕೈಂಕರ್ಯಕ್ಕೆ ಪೂರಕವಾಗುತ್ತದೆ. ಇದೆರಡವನ್ನೂ ಸಮ್ಮಿಳಿಸುವತ್ತ ನಾನು ಪ್ರೇರಕನಾಗಬೇಕು. ಆದ್ದರಿಂದ ಮರುತ ಸಂಭವನಿಂದ ಅವನನ್ನು ಧುರದಲ್ಲಿ ಕೊಲ್ಲಿಸಿ ಈ ಕಡೆ ಧರ್ಮರಾಯನ ರಾಜಸೂಯಾಧ್ವರವು ಸುಭಿಕ್ಷವಾಗಿ ಸಾಂಗವಾಗಿ ನೆರವೇರಬೇಕು. ಅದರ ಜೊತೆಯಲ್ಲಿ ಅಲ್ಲಿರುವ ಕೈದಿಗಳ ಬಂಧ ಮೋಚನೆ ಆಗಬೇಕು. ಮಗಧ ರಾಜ್ಯದಲ್ಲಿ ಸುಭಿಕ್ಷತೆ ಉಂಟಾಗಬೇಕು. ಎಷ್ಟು ವ್ಯವಸ್ಥೆ ಮಾಡುವುದಿದ್ರೆ ಸತ್ಯಭಾಮೆಯಿಂದ ಆಗುವುದಿಲ್ಲ, ಸತ್ಯಭಾಮ ವಲ್ಲಭ ಬೇಕಾಗ್ತದೆ. ಹೌದು, ಅರ್ಥ ಆಯ್ತಾ? ಆದ್ರೆ ನನಗೊಂದು ಸಮಸ್ಯೆ. ಏನು? ಈಗ ನೀವು ಬಳಸಿಕೊಳ್ಳುವುದು ಯಾರನ್ನ? ಭೀಮನನ್ನ ಅಲ್ವಾ? ಹೌದು. ಈಗ ಬೇರೆಯವರ ಮಕ್ಕಳನ್ನು ಬಿಟ್ಬಿಡುವುದು ಎಲ್ಲಿಗೆ? ಕೆಲಸಕ್ಕೆ. ಹೌದಾ? ನೀವು ಚಂದ ನೋಡುವುದಾ? ಯಜಮಾನಿಕೆ ಈ ಬಾವಿಯನ್ನು ತೋಡ್ಬೇಕು. ಬಾವಿಯನ್ನು ತೋಡ್ಲಿಕ್ಕೆ ನೀವು ಮುಂದಾಗುವುದಲ್ಲ, ನಾನು ಹೇಳ್ಕೊಡ್ತೇನೆ. ಬಾವಿಯನ್ನು ತೋಡುವುದಲ್ಲ, ಬಾವಿಯಲ್ಲಿ ಬಿದ್ದಂತ ವಸ್ತುವನ್ನ ಎತ್ತಬೇಕು. ತೋಡಿದ ಬಾವಿಯಲ್ಲಿ ನೆಲ ಎಷ್ಟು ಆಳಕ್ಕಿದೆ ಅಂತ ವಿಚಾರ ಮಾಡಬೇಕು. ಹೌದೌದು, ಅದನ್ನ ನೋಡ್ಬೇಕಾದ್ರೆ ನೀವು ಹೋಗುವುದಿಲ್ಲ, ನಾನು ಹೋಗುದು, ಪಕ್ಕದ ಮನೆಯವನು ಕರೆಯೋದು. ಹೋಗಿ ಕೆಳಗೆ ನೋಡಿ ಎಷ್ಟು ಆಳ ಉಂಟಂತ, ಅವನು ಪಾಪ ಬೀಳ್ಬೇಕು. ಇದು ಬುದ್ಧಿವಂತಿಕೆ ಅಲ್ಲ, ಇದು ಸರಿಯಾ? ಇದು ವಂತಿಕೆ ಬುದ್ಧಿ. ಬೇರೆಯವರಿಂದ ಕದ್ದು ತಂದಿದ್ದು, ನನಗೂ ಹೇಳುದು ನಿನ್ನಲ್ಲಿ ಇಟ್ಟುಕೊಂಡಿದ್ದು. ಆದ್ರಿಂದ ನನ್ನ ಕೈಗೆ ನೀನು ಸಿಕ್ಕಿ ಬಿದ್ದಿದ್ದು. ಏನಾಯ್ತು? ನಿನಗೆ ಅರ್ಥವೇ ಆಗುವುದಿಲ್ಲ. ಏನು? ಬೇರೆಯವರನ್ನು ನೀರಿನ ಆಳ ನೋಡುವುದಕ್ಕೆ ಬಿಡ್ತೇನೆ ನಾನು. ಹೌದಪ್ಪ, ನಾನು ಅದನ್ನೇ ಮಾಡುವುದು. ಏನೀಗ? ಹೌದು, ನಿಮ್ಮ ಬುದ್ಧಿವಂತಿಕೆ ಲಕ್ಷಣ. ನಿಮಗೆ ಏನಾಗುವುದಿಲ್ಲ, ಹೋದ್ರೆ ಪಕ್ಕದ ಮನೆಯವರು ಹೋಗ್ಲಿ ಅಂತ. ಬುದ್ಧಿವಂತಿಕೆ ಲಕ್ಷಣ ಮತ್ತೆ ಇದು ಲಕ್ಷಣವಾದ ಬುದ್ಧಿವಂತಿಕೆ. ಹೇಗೆ? ಯಾವ ವಂತಿಕೆಯೂ ಇಲ್ಲದ ಸ್ವಂತಿಕೆಯ ಬುದ್ಧಿವಂತಿಕೆ. ಹೇಗೆ? ಅದು ಮಡಿವಂತಿಕೆ ಉಳ್ಳದ್ದು. ಹೇಗೆ ಅಂದ್ರೆ ಕೇಳು. ಭೀಮನನ್ನು ಅವನೊಡನೆ ಯುದ್ಧಕ್ಕೆ ಕಳಿಸ್ತೇನೆ ಅಂದ ತಕ್ಷಣ ನಾನು ಕೈ ತಿರುಗಿ ಹೀಗೆ ನಿಂತುಕೊಳ್ತೇನೆ, ಕುಳಿತುಕೊಳ್ತೇನೆ ಅಂತಲ್ಲ ಅರ್ಥ. ಭೀಮನಿಗೆ ಬೇಕಾದಂತಹ ಬುದ್ಧಿ ಪ್ರೇರಕವಾದಂತಹ ಪ್ರಚೋದನೆಗಳನ್ನು ನಾನು ಕೊಡ್ತೇನೆ. ನೆಲದ ಆಳವನ್ನು, ಬಾವಿಯ ಆಳವನ್ನು ನೋಡುವವನ ಜುಟ್ಟು ನನ್ನ ಕೈಯಲ್ಲುಂಟು. ನಾವು ಅವರನ್ನು ಕೈ ಬಿಟ್ಟು ಕೈ ತೊಳೆಯುವವರಲ್ಲ. ಕೆಲವರು ನೀಲಿಲ್ಲದೆ ಇದ್ರು ಕೆಲವು ಸಂದರ್ಭದಲ್ಲಿ ಕೈ ತೊಳ್ಕೊಳ್ತಾರೆ, ಬೇರೆಯವರಿಗೆ ಗೊತ್ತೇ ಆಗುವುದಿಲ್ಲ. ಇವನು ಕೈ ಬಿಟ್ಟ ಅಂತ ಗೊತ್ತಾಗುವಾಗ ಬಹಳ ಹೊತ್ತಾಗಿರ್ತದೆ. ಅಂಥ ಜಾಯಮಾನ ನಮ್ಮದಲ್ಲ. ಭೀಮನನ್ನು ಪರೀಕ್ಷಾರ್ಥವಾಗಿ ಕಣಕ್ಕೆ ಇಳಿಸುವವನೇ ಹೌದಾದರೂ ಅವನ ಎಲ್ಲ ನಿರ್ಬಂಧನೆಗಳು, ನಿಬಂಧನೆಗಳು, ನಿಯಂತ್ರಕಗಳು ನನ್ನ ಕೈಯಲ್ಲಿ ಭದ್ರವಾಗಿರುತ್ತವೆ. ಹೇಗೆ ನೀರಿಗೆ ಇಳಿಯುವವನ ಜುಟ್ಟು ಮೇಲಿದ್ದವನ ರಟ್ಟೆಯಲ್ಲಿದ್ದ ಹಾಗೆ. ಆದ್ದರಿಂದ ನಿನಗೂ ಸಂಶಯ ಬೇಡ, ನನಗೆ ಸಂಶಯ ಇಲ್ಲ. ಮತ್ತೇನಾದ್ರು